ನಮಗ್ ಗೊತ್ತಲ್ಲ ನಮ್ಮ ಎಮ್ಮೆಲ್ಎಗಳು ಎಂತವ್ರು. ಬಾರ್ಗಳಲ್ಲಿ ರೆಸಾರ್ಟ್ಗಳಲ್ಲಿ ಹೆಣ್ಣ ಕುಡಿತಾ ಅದನ್ನ ಇನ್ನೊಬ್ಬ ಎಮ್ಮೆಲ್ಎ ತಲೆ ಹೊಡೆದು ಅವನಿಗೆ ಮದ್ಯಾಭಿಷೇಕ ಮಾಡಿ ಅವನು ಇವನ್ ತಲೆ ಹೊಡೆದು ಇವ್ನ ಮದ್ಯಾಭಿಷೇಕ. ನಿನ್ ಎಮ್ಮೆಲ್ಎ ಅಂತವ್ರಲ್ಲನಪ್ಪ. ಈಗ ನಮ್ಮ ಪಿಡಿಒ ನೋಡಿದೀರಾ? ಫಸ್ಟ್ ಟೈಮ್ ನೋಡ್ತಾ ಇದೀರಾ? ಮೊದಲೇ ಬರ್ತಿದ್ದೀರಾ? ಒಳ್ಳೆಯವ್ರೇನಾ? ವಿಚಾರ ತಿಳ್ಕೊಳ್ಳಿ. ಹಿಂದೆ ಗೌಡ ಇದ್ದ, ಪಟೇಲ ಇದ್ದ, ಕುಲಕರ್ಣಿ ಇದ್ದ, ಶಾನ್ಭೋಗ ಇದ್ದ, ಪಂಚರು ಅಂತಿದ್ರು. ಅವ್ರ ಊರಿಗೆ ತಂದೆ ತಾಯಿ ಇರ್ತಿದ್ರು. ಇವತ್ತು ಗೌಡ ಪಟೇಲ ಯಾವನು ಇಲ್ಲ, ಕುಲಕರ್ಣಿ ಇಲ್ಲ. ಅದು ಮಾಡಿಸಿದ್ರಂತೆ ಅಕ್ರಮ ಮದ್ಯ ಮಾರಾಟವನ್ನ. ನೀವ್ ಯಾಕೆ ಆತರ ಮಾಡಿಲ್ಲ ಇಲ್ಲಿ ತನಕ? ನಿಮ್ಮೂರು ಈ ಊರು ಕೆಟ್ಟೋದ್ರೆ ನಿಮ್ಗೆ ಉದ್ದಾರ, ನೀವು ಉದ್ದಾರ ಆಗ್ತೀರಾ? ನಿಮ್ಗೆ ಹೆಸರು ಬರುತ್ತಾ? ಊರಿನಲ್ಲಿ ಅಕ್ರಮಗಳು ನಡೀತಾ ಇದ್ರೆ ಅವ್ರಿಗೆ ಇಂಟೆಲಿಜೆನ್ಸ್ ಅವ್ರಿಗೋ ಪೊಲೀಸರಿಗೋ ಅಬಕಾರಿ ಇಲಾಖೆಯವ್ರಿಗೋ ತಿಳಿಸೋ ಜವಾಬ್ದಾರಿ ನಿಮ್ದಿರಲ್ವಾ? ನಿಮ್ ಕೈ ನಿಮ್ ಜವಾಬ್ದಾರಿ ಇರುತ್ತೆ. ಕಂದಾಯ ಇಲಾಖೆ ವ್ಯಾಪ್ತಿಗೂ ಬರುತ್ತೆ. ಇವೆಲ್ಲ ಲಾ ಅಂಡ್ ಆರ್ಡರ್ ವಿಷಯಗಳು. ಪೊಲೀಸರಿಗೆ ಇವ್ರಿಗಷ್ಟೇ ಅಲ್ಲ. ನಿಮ್ಮೂರಲ್ಲಿ ಇಷ್ಟು ಓಪನ್ ಆಗಿ ನಡೀತಾ ಇದೆ ಅಂದ್ರೆ ಅದು ನಿಮ್ಮ ಅಯೋಗ್ಯತನವನ್ನು ತೋರಿಸುತ್ತೆ. ದಯವಿಟ್ಟು ಘೋಷಣೆ ಮಾಡೋದಕ್ಕೆ ಎಲ್ಲೆಲ್ಲಿ ನಮ್ಮ ತಲುಪಬೇಕಾಗುತ್ತೋ ಅದನ್ನು ನಾವು ಸ್ವಂತ ಖರ್ಚಿನಿಂದ ಮಾಡಿ ರಾಮಾಂಜನೇಯ ಕರ್ನಾಟಕ ರಾಜ್ಯ